Hello girls, good morning. How are you all? I hope all of you fine. Thank you students. Today's class we are going to study about the new poem, 8th standard poem, that is Somebody's Mother. It is the second language, English, 9th standard class. So the poem name is, 8th standard, Somebody's Mother. Here the poem is written by Mary Doe Bryant. Who is the poet? Mary Doe Bryant. The name of the poem is Somebody's Mother. So before going to the poem, ಇದರಲ್ಲಿ ಹಿಂದಿನ ಯೂನಿಟಿನ ಕ್ವಶನ್ ಅಂಡ್ ಆನ್ಸರ್ನ ಕಂಪ್ಲೀಟ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೇನೆ. ಕಂಪ್ಲೀಟ್ ಮಾಡಿದ್ದೀರಾ? ಎಸ್, ಗುಡ್. ಹಾಗಾದರೆ ಪ್ಲೀಸ್ ಸ್ಟೂಡೆಂಟ್ಸ್ ಟೇಕ್ ಯುವರ್ ಬುಕ್ and notes pen. Page number 91. Please open your textbook. Page number 91. Have you opened your textbook? Okay, fine. So the name of the poem is Somebody's Mother. It is written by Mary Doe Bryant. But before going to the poem, have you seen these pictures? ಕಾಣಿಸ್ತಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಇದೆ ಅಲ್ವಾ? ಟೆಕ್ಸ್ಟ್ ಬುಕ್ ಓಪನ್ ಮಾಡಿದಿರ್ತಾನೆ. ಆ ಟೆಕ್ಸ್ಟ್ ಬುಕ್ ಅಲ್ಲಿ 1, 2, 3, 4 there are 4 pictures. ಕಾಣ್ತಾ ಇದೆ ಅಲ್ವಾ? Can you identify these pictures? Have you seen this picture? The first picture. Who is he? ಯಾರು ಅನ್ಸುತ್ತೆ ಅವ್ರನ್ನ ನೋಡಿದ್ರೆ? He is holding a stick and he is wearing a black goggle. It is not a fashion. Goggle ಹಾಕೊಳ್ಳೋದು ಫ್ಯಾಷನ್ ಗಾಡಿ ಹಾಕೊಂಡಿರೋದು ಫ್ಯಾಷನ್ ಗಲ್ಲ. ಅದೇ he is wearing a black glass. Yes, ಯಾರಾಗಾದ್ರೂ ಈ ವ್ಯಕ್ತಿ? Yes, definitely he is a blind person. Isn't it children? Yes. Then move on to the second picture. What do you see? ಏನು ನೋಡ್ತಾ ಇದ್ದೀರಿ? Yes, the person met with an accident. ಹೌದಾ? ಅಲ್ಲಿ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಅಪಘಾತ ಸಂಭವಿಸಿದೆ. Then move on to the next picture. Who is he? Was he a normal person? No, he is not a normal person because he is holding two sticks on his arms and the leg is folding. It is not a folding. The person is like that. ಯಾರಾಗಾದ್ರೆ is lame, ಕುಂಟ್ರು ಅಂತ ಹೇಳ್ತೀವಲ್ವಾ, ಕಾಲಿಲ್ಲ, ಹಾಗಾಗಿ ಏನು ಮಾಡಿದ್ದಾರೆ, ಹೆಲ್ಪಿಗಾಗಿ ಸ್ಟಿಕ್ಸ್ ಗಳನ್ನು ಹಿಡ್ಕೊಂಡಿದ್ದಾರೆ. ಹೌದು. Then move on to the next picture. Who is he? Was he a young boy or a young person? No, he is not a young boy or a young person. Then who is he? Yes, he is an old age person because he is holding a stick on his hand and his back was like that, bending. Isn't it children? Yes. Have you seen these pictures wherever you go or come across to your way? ನೋಡಿದ್ದೀರಾ ಹಾಗಾದ್ರೆ ಇಂಥ ವ್ಯಕ್ತಿಗಳನ್ನು ನೀವು? ಎಸ್, ನಾವು ಯಾವಾಗಲಾದರೂ ಕೂಡ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಎಲ್ಲೋ ಹೋಗ್ಬೇಕಾದ್ರೆ ಏನು ಮಾಡಿರ್ತೇವೆ? ಸೊ ವಿ ಹ್ಯಾವ್ ಟು ಸಿ ಆಲ್ ದೋಸ್ ಟೈಪ್ಸ್ ಆಫ್ ಪರ್ಸನ್. ಹೌದಾ? ನೋಡಿದಿರ್ತಾರೆ, ನಾವು ನೋಡಿರ್ತೇವೆ, ನೀವು ನೋಡಿರ್ತೇವೆ. ಹಾಗಾದರೆ ವೆನೆವರ್ ಯು ಹ್ಯಾವ್ ಟು ಕಮ್ ಅಕ್ರಾಸ್ ಅ ವೇ ಆರ್ ನೀವು ಬರ್ತಾ ಇರಬೇಕಾದ್ರೆ ಇಂತಹ ವ್ಯಕ್ತಿಗಳು ನಿಮ್ಮ ಎದುರಿಗೆ ಕಂಡಾಗ ಹೌ ಡು ಯು ಫೀಲ್? ಏನು ಅನಿಸುತ್ತೆ ನಿಮಗೆ? ಕ್ಯಾನ್ ಯು ಹೆಲ್ಪ್ ದೆಮ್? ಹೆಲ್ಪ್ ಮಾಡಬೇಕು ಅನಿಸುತ್ತಾ? ನೀವು ಮಾಡಿದ್ದೀರಾ? ಎಸ್, ಡೆಫಿನೆಟ್ಲಿ ಎಲ್ಲರೂ ಮಾಡದೇ ಇದ್ರು ಫ್ಯೂ ಆಫ್ ಸ್ಟೂಡೆಂಟ್ಸ್ ಆರ್ ಫ್ಯೂ ಆಫ್ ಪರ್ಸನ್, ಫಿಂಗರ್ ಕೌಂಟಿಂಗ್ಸ್ ಅಂತ ಹೇಳ್ತಾರಲ್ಲ, ಆ ಫಿಂಗರ್ ಕೌಂಟಿಂಗ್ಸ್ ಆಫ್ ಪರ್ಸನ್ ಆರ್ ಪೀಪಲ್ ಆರ್ ಸ್ಟೂಡೆಂಟ್ಸ್, ದೇ ಕ್ಯಾನ್ ಹೆಲ್ಪ್ ದೀಸ್ ಟೈಪ್ಸ್ ಆಫ್ ಪೀಪಲ್. ಇಸಂಟ್ ಇಟ್ ಸ್ಟೂಡೆಂಟ್ಸ್? ಹೌದಾ? ಎಲ್ರಿಗೂ ಹೆಲ್ಪ್ ಮಾಡೋ ಮನಸ್ಸಲ್ಲದೆ ಇದ್ರು ಯಾರಾದರೂ ನಾವು ಹೋಗುವಂಥ ದಾರಿನಲ್ಲಿದ್ದಾಗ ಕುಂಟ್ರು, ಕುರುಡ್ರು ಅಥವಾ ಓಲ್ಡ್ ಏಜ್ ಪರ್ಸನ್ಸ್ಗಳು ಸಿಕ್ಕಾಗ ಅಥವಾ ಅವ್ರನ್ನ ನಾವು ನೋಡಿದಾಗ ಎಲ್ಲೋ ಒಂದು ಮನಸ್ಸಲ್ಲಿ ಅವರಿಗೆ ಹೆಲ್ಪ್ ಮಾಡಬೇಕು. ಇಫ್ ದೇ ಹ್ಯಾವ್ ಟು ಕ್ರಾಸಿಂಗ್ ದ ರೋಡ್ ಆರ್ ಇಫ್ ದೇ ಹ್ಯಾವ್ ಮೆಟ್ ವಿತ್ ಎನಿ ಆಕ್ಸಿಡೆಂಟ್ಸ್ ಆರ್ ಸಮ್ ಪ್ರಾಬ್ಲಮ್ಸ್. ಹೌದು ತಾನೆ? ಎಲ್ಲರಿಗೂ ಹೆಲ್ಪ್ ಮಾಡುವ ಮನಸ್ಸಲ್ಲದೆ ಇದ್ರು ಕೂಡ ಒಬ್ಬರೆಲ್ಲ ಒಬ್ಬರು ಈ ರೀತಿಯಾದಂಥ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡಿರ್ತೇವೆ. ನೀವು ಮಾಡಿದ್ದೀರಾ? ಎಸ್, ಓಕೆ, ಫೈನ್ ಸ್ಟೂಡೆಂಟ್ಸ್. ನೋಡಿ ಹಾಗಾದ್ರೆ if you happen to come across such types of people, so such types of people ಅಂದ್ರೆ ಗೊತ್ತಾಯ್ತಲ್ವಾ? lame, blind or those who are met with an accident or old age persons or blinds or disabled persons. Disabled ಅಂದ್ರೆ those who are not able to holding their proper places.
ಹೌದಾ, ಅವರು ಕರೆಕ್ಟಾಗಿ ಸರಿಯಾದ ವೇನಲ್ಲಿ ಹೋಗೋಕ್ಕೆ ಆಗಬೇಕಂತ ವ್ಯಕ್ತಿಗಳಿಗೆ ನಾವು ಡಿಸೇಬಲ್ಸ್ ಅಂತ ಕರೀತೀವಿ. ಹಾಗಾದ್ರೆ ಈ ರೀತಿ ಡಿಸೇಬಲ್ಸ್ ಪರ್ಸನ್ಗಳನ್ನ ಅಥವಾ ಇಂತಹ ವ್ಯಕ್ತಿಗಳನ್ನ ನೀವು ನೋಡಿದಾಗ ಹೌ ಡು ಯು ಥಿಂಕ್, ಹೇಗೆ ಯೋಚನೆ ಮಾಡಿದ್ದೀರಾ ನೀವು? ಕ್ಯಾನ್ ಯು ಹೆಲ್ಪ್ ದೆಮ್? ಎಸ್, ಸಮ್ ಆಫ್ ಹೆಲ್ಪ್ ದೆಮ್ ಅಂಡ್ ಸಮ್ ಆಫ್ ದೇ ಹ್ಯಾವ್ ಟು ಫೀಲ್ ಫಾರ್ ದೆಮ್ ಅಬೌಟ್ ದೇರ್ ಕಂಡೀಷನ್ಸ್. ಇಸ್ಂಟ್ ಇಟ್ ಚಿಲ್ಡ್ರನ್? ಎಸ್. ಶೇರ್ ಯುವರ್ ವ್ಯೂಸ್. ಹಾಗಾದ್ರೆ ನೀವು ನಿಮ್ಮ ವ್ಯೂಸ್ಗಳನ್ನ ಶೇರ್ ಮಾಡ್ಕೊಳ್ಳಿ. ಇಂತಹ ವ್ಯಕ್ತಿಗಳು ಕಂಡಾಗ ನಾವು ಹೆಲ್ಪ್ ಮಾಡಿದ್ದೇವೆ, ಅವರಿಗೆ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಅವರ ಸಮಸ್ಯೆಗಳಿಗೆ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿದ್ದೇವೆ ಅನ್ನೋಂಥ ವ್ಯಕ್ತಿಗಳು ಎಲ್ಲರೂ ಇದ್ದೇ ಇದ್ರು. ಸಮ್ ಆಫ್ ಅಸ್ ಇದ್ದೇ ಇದ್ದೀವಲ್ವ, ನಮ್ಮಲ್ಲಿ ಯಾರಾದರೂ ಒಬ್ರು ಇಬ್ರು ಇದ್ದೇ ಇರ್ತೀವಿ. ಎಸ್, ಹಾಗಾದ್ರೆ ಈಗ ನೋಡಿ, ನೆಕ್ಸ್ಟ್ ನೋಡಿ, ಹೂ ಇಸ್ ದ ಪೋಯೆಟ್? ಮೇರಿ ಡೋ ಬ್ರೈನ್. ಹಾಗಾದ್ರೆ ಅವಳ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ಮೇರಿ ಡೋ ಬ್ರೈನ್, ಎ ಪೋಯೆಟ್, ಆಥರ್ ಅಂಡ್ ಎ ಲಿರಿಸಿಸ್ಟ್. ನೋಡಿ, ಹಾಗಾದ್ರೆ ಮೇರಿ ಡೋ ಬ್ರೌನ್ ಅವರು ಯಾರು? ಪೋಯೆಟ್ ಹೌದು, ಆಥರ್ ಹೌದು ಅಂಡ್ ಲಿರಿಸಿಸ್ಟ್. ಎಲ್ಲಿಯವರು ಇವರು? ನ್ಯೂಯಾರ್ಕ್ದವರು. ಮೆನಿ ಆಫ್ ಅವರ್ ಪೋಯಮ್ಸ್ ಅಂಡ್ ಚಿಲ್ಡ್ರನ್ಸ್ ಬುಕ್ಸ್ ಆರ್ ಪಬ್ಲಿಷ್ಡ್ ಬೈ ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್. ನೋಡಿ, ಅವಳ ಅನೇಕ ಮಕ್ಕಳ ಕವಿತೆಗಳು ಎಲ್ಲಿ ಪಬ್ಲಿಷ್ ಆಗಿದೆ? ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಷ್ ಆಗಿದೆ. She has provided lyrics for the famous piano piece that is Hearts and Flowers. Hearts and Flowers is the famous poem of Mary Do Bryan. This poem, which poem? Yes, Somebody's Mother. A Somebody's Mother poem extols. Extols means praise, pride. ಏನು ಹೇಳ್ತಾ ಇದೆ ಅಂದರೆ the kindness, ಯಾರ kindness ಅನ್ನ? shown by a boy towards a poor woman. ಒಬ್ಬ ಅತ್ಯಂತ ದಲಿತವಾಗಿರುವಂತಹ ಅಥವಾ ಬಹಳ ಚಿಂತಾಜನಕ ಸ್ಥಿತಿಯಲ್ಲಿರುವಂತಹ ವುಮೆನ್ ಬಗ್ಗೆ ಒಬ್ಬ ಹುಡುಗ ತೋರಿದ ಕೈಂಡ್ನೆಸ್ ನ, ಆತನ ಹಿರಿಮೆಯನ್ನ, ಆತನ ಹೊಗಳಿಕೆಯನ್ನ ಈ ಪೋಯಮ್ ಹೇಳ್ತಾ ಇದೆ. ಸೊ ಹಾಗಾದ್ರೆ ನಾವು ಈ ಪೋಯಮ್ ಅನ್ನು ಓದೋಣ. ಹಾಗಾದ್ರೆ ಲೆಟ್ಸ್ ಮೂವ್ ಆನ್ ಟು ದಿ ಫಸ್ಟ್ ಸ್ಟಾಂಜಾ. ಸೊ ಬಿಫೋರ್ ಗೋಯಿಂಗ್ ಟು ದ ಪೋಯಮ್, ಪ್ಲೀಸ್ ಟೇಕ್ ಡೌನ್ ದಿ ಗ್ಲಾಸರಿ. ಫಸ್ಟ್ ಒನ್, ragged, R-A-G-G-E-D. So ragged, it means cloths badly torn. ಕಿತ್ತು ಹೋಗಿರೋದು, ಹರಿದು ಹೋಗಿರೋದು, ವೇಸ್ಟ್ ಆಗಿರುವಂಥದ್ದು, ಅದಕ್ಕೆ ನಾವೇನು ಕರಿತೇವೆ? ಕ್ಲಾತ್ ಬ್ಯಾಡ್ಲಿ ಟಾರ್ನ್. ಟಾರ್ನ್ ಅಂದ್ರೆ ವೇಸ್ಟ್ ಅಥವಾ ಚಿಂದಿ ಆಗಿರೋದು. ರ್ಯಾಗ್ಡ್ ಗೊತ್ತಾಯ್ತಾ ಮೀನಿಂಗು? ದೆನ್ ಚಿಲ್. ಚಿಲ್ ಮೀನ್ಸ್ ಕೋಲ್ಡ್, ಅನ್ಪ್ಲೆಸೆಂಟ್ ಕೋಲ್ಡ್ ಅಂತ ಹೇಳ್ತೇವೆ. ಅಂದ್ರೆ ಹಿತವಾದ ತಂಪಲ್ಲ, ಅನ್ಪ್ಲೆಸೆಂಟ್, ಹಿತಕರವಾದಂಥ ಚಳಿ. ಹೌದಾ? ಅಂದ್ರೆ ಬಹಳ ಚಳಿ ಇರುವಂಥದ್ದು. ನೆಕ್ಸ್ಟ್ ಥ್ರಾಂಗ್. ಥ್ರಾಂಗ್ ಮೀನ್ಸ್ ಕ್ರೌಡ್. ಕ್ರೌಡ್ ಮೀನ್ಸ್ ಜನದಟ್ಟಣೆ, ಜನಸಂದಣಿ, ಜನಗಳ ಗುಂಪು. ಸೊ ದಟ್ ಈಸ್ ವಾಟ್ ಥ್ರಾಂಗ್. ಇಟ್ ಮೀನ್ಸ್ ಕ್ರೌಡ್. ಸೋ ಮೆನಿ ಕ್ರೌಡ್ಸ್ ಆರ್ ದೇರ್ ನಾವು ಹೇಳ್ತೇವೆ. ಬಹಳ ಜನಗಳು ಸೇರಿದ್ರೆ ಕ್ರೌಡ್ ಆಗಿದೆ ಅಂತ ಹೇಳ್ತೇವೆ, ಹೌದು ತಾನೆ? ಸೊ ಥ್ರಾಂಗ್. ನೆಕ್ಸ್ಟ್ ಹೀಡೆಡ್. ಹೀಡೆಡ್ ಮೀನ್ಸ್ ಆಲ್ರೆಡಿ ಈ ವರ್ಡ್ ನಿಮ್ಗೆ ಗೊತ್ತಿದೆ, ಹೌದಾ? ಹೀಡ್ ಅಂದ್ರೆ ಪೇಡ್ ಅಟೆನ್ಷನ್. ಹೀಡ್ಲೆಸ್ ಅನ್ನೋ ವರ್ಡ್ ಕೇಳಿದ್ದೀರ ನೀವು ಹಿಂದಿನ ಇದರಲ್ಲಿ. ಸೊ ಕೇರ್ಲೆಸ್ ಅಂತ ಅರ್ಥ. ಆದ್ರೆ ಹೀಡಿರೋದು. ಹೀಡ್ ಮೀನ್ಸ್ ಪೇಡ್ ಅಟೆನ್ಷನ್, ಗಮನ ಹರಿಸು ಅಥವಾ ಗಮನ ಕೊಡು, ಕೇರ್ ಅಂತ. ದೆನ್ ಆಂಕ್ಷಿಯಸ್. ಆಂಕ್ಷಿಯಸ್ ಮೀನ್ಸ್ ವರಿ, ಚಿಂತಾಕ್ರಾಂತ ಅಥವಾ ಬಾದರ್, ಚಿಂತೆಗೊಳಗಾಗು. ನೆಕ್ಸ್ಟ್ ಗ್ಲಾಡ್. ಗ್ಲಾಡ್ ಮೀನ್ಸ್ ಹ್ಯಾಪಿ, ಸಂತೋಷವಾಗಿರು, ಉಲ್ಲಾಸದಿಂದಿರು. ನೆಕ್ಸ್ಟ್ ಹೇಲಿಂಗ್. ಹೇಲಿಂಗ್ ಮೀನ್ಸ್ ವೆಲ್ಕಮಿಂಗ್, ಸ್ವಾಗತಿಸೋದು, ಸ್ವಾಗತ. ದೆನ್ ಪೈಲ್. ಪೈಲ್ ಮೀನ್ಸ್ ಪುಟ್ ಒನ್ ಆನ್ ಅದರ್, ಒಂದರ ಮೇಲೆ ಒನ್ ಬೈ ಒನ್ ಸೆಟ್ ಮಾಡೋದು. ಪುಟ್ ಒನ್ ಆನ್ ಅದರ್, ಒನ್ ಬೈ ಒನ್ ಜೋಡಿಸು, ಒಂದ್ರ ಮೇಲೆ ಒಂದು ಜೋಡಿಸೋದಕ್ಕೆ ಪೈಲ್ಡ್ ಅಂತ ಕರೀತೀವಿ. ದ ಬುಕ್ಸ್ ಆರ್ ಪೈಲ್ ಬೈ ಒನ್, ಪೈಲ್ ಇಂದ ಕಬರ್ಡ್. ಹೌದಾ? ಸೊ ಪೈಲ್ ಮೀನ್ಸ್ ಪುಟ್ ಒನ್ ಆನ್ ಅದರ್, ಒಂದ್ರ ಮೇಲೊಂದು ಜೋಡಿಸು. ಹೇಸ್ಟನ್. ಹೇಸ್ಟನ್ ಮೀನ್ಸ್ ಮೂವ್ ವಿತ್ ಸ್ಪೀಡ್, ಅರ್ಜೆಂಟ್ ಆಗಿ, ಆತರವಾಗಿ ಚಲಿಸೋದಕ್ಕೆ ಅಥವಾ ಓಡೋದಕ್ಕೆ ಏನು ಕರೀತೇವೆ? ಹೇಸ್ಟನ್. ನೆಕ್ಸ್ಟ್ ಮೀಕ್. ಮೀಕ್ ಮೀನ್ಸ್ ಮೈಲ್ಡ್ ಅಥವಾ ಮೃದು ಸ್ವಭಾವದ, ಸ್ಮೂತ್ ಆಗಿರುವಂಥದ್ದು. ನೆಕ್ಸ್ಟ್ ಟಿಮಿಡ್. ಟಿಮಿಡ್ ಮೀನ್ಸ್ ಲ್ಯಾಕ್ ಆಫ್ ಕರೇಜ್, ಅಂಚುಬುರುಕ ಅಥವಾ ಧೈರ್ಯ ಇದ್ದಿರೋದು, ಹೇಳಿ. ನೆಕ್ಸ್ಟ್ ಸ್ಟಾರ್. ಸ್ಟಾರ್ ಮೀನ್ಸ್ ಮೂವ್, ಚಲಿಸು ಅಂದ್ರೆ ಮೂವ್, ತಿರುಗಿಸು ಅಂತ ಆಗುತ್ತೆ. ಇಲ್ಲಿ ನಿಧಾನವಾಗಿ ಚಲಿಸು. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಇದು ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟ್ಯಾಂಜರ್, ಫೋರ್ತ್ ಸ್ಟ್ಯಾಂಜರ್ ತನಕ ಇರುವಂತಹ ಗ್ಲಾಸರಿಗಳು, ಮೀನಿಂಗ್ಗಳು ಗೊತ್ತಾಯ್ತಾ? ಒಂದ್ಸೆಕೆಂಡ್ ಐ ವಿಲ್ ರೀಡ್. ರ್ಯಾಗ್ಡ್,
ಕ್ಲಾತ್ಸ್ ಬ್ಯಾಡ್ಲಿ ಟಾರ್ನ್, ಕಿತ್ತು ಹೋಗಿರೋದು ಅಥವಾ ಹರಿದು ಹೋಗಿರುವಂಥದ್ದು. ಚಿಲ್ ಮೀನ್ಸ್ ಕೋಲ್ಡ್, ತಂಪಾಗಿರೋ ಅಥವಾ ಅತ್ಯಂತ ಚಳಿಯಾಗಿರು. ಥ್ರಾಂಗ್ ಮೀನ್ಸ್ ಕ್ರೌಡ್, ಕ್ರೌಡ್ ಮೀನ್ಸ್ ಜನದಟ್ಟಣೆ ಅಥವಾ ಜನಸಂದಣಿ. ಹೀಡೆಡ್ ಮೀನ್ಸ್ ಪೇಡ್ ಅಟೆನ್ಷನ್, ಪೇಡ್ ಅಟೆನ್ಷನ್ ಮೀನ್ಸ್ ಗಮನ ಹರಿಸು. ಆಂಕ್ಷಿಯಸ್ ಮೀನ್ಸ್ ವರಿ ಅಥವಾ ಚಿಂತೆ. ದೆನ್ ಗ್ಲಾಡ್ ಹ್ಯಾಪಿ. ಹೇಲಿಂಗ್ ವೆಲ್ಕಮಿಂಗ್. ಪೈಲ್ಡ್ ಪುಟ್ ಆನ್ ಒನ್ ಅದರ್, ಒಂದರ ಮೇಲೊಂದು ಜೋಡಿಸು. ಹೇಸ್ಟನ್ ಮೀನ್ಸ್ ಮೂಡ್ ವಿತ್ ಸ್ಪೀಡ್, ಅರ್ಜೆಂಟಾಗಿ ಚಲಿಸು ಅಥವಾ ಬೇಗ ಬೇಗ ಹೋಗು. ಮೀಕ್ ಮೈಲ್ಡ್, ಮೃದು ಸ್ವಭಾವದ. ಟಿಮಿಡ್ ಮೀನ್ಸ್ ಲ್ಯಾಕ್ ಆಫ್ ಕರೇಜ್, ಅದರಿಗೆ ಇರೋದು ಅಥವಾ ಅಂಜುಬುರುತನ. ಸ್ಟಾರ್ ಮೀನ್ಸ್ ಮೂವ್, ಚಲಿಸು, ತಿರುಗಿಸೋದು. Is it clear, children? Yes, let's come on to the first stanza. Shall I read it? Okay. The woman was old and ragged and grey, and bent with the chill of the winter's day. The street was wet with the recent snow, and the woman's feet were aged and slow. ನೋಡಿ ಇಲ್ಲಿ ಪೋಯಿಟ್ ಸಂಬಡೀಸ್ ಮದರ್ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಹೇಗಿದ್ದಾಳೆ ಅನ್ನೋದನ್ನು ಹೇಳ್ತಿದ್ದಾರೆ. The woman was old and ragged and grey, and bent with the chill of the winter's day. The street was wet with the recent snow, and the woman's feet were aged and slow. ಇಲ್ಲಿ ಯಾರನ್ನ ಡಿಸ್ಕ್ರೈಬ್ ಮಾಡ್ತಿದ್ದಾರೆ? ಒಬ್ಬ ಮಹಿಳೆಯನ್ನ ಡಿಸ್ಕ್ರೈಬ್ ಮಾಡ್ತಿದ್ದಾರೆ. The woman was old, ಹಾಗಾದ್ರೆ ಆ ಮಹಿಳೆ ಹೇಗಿದ್ದಾಳೆ? She was an old age, ಅಂದ್ರೆ ಏಜ್ ಆಗಿದೆ, ಅವಳಿಗೆ ಶಕ್ತಿ ಇಲ್ಲ. And ragged, ಅವಳು ಹಾಕಿರುವಂತ ಬಟ್ಟೆ ಹೇಗಿದೆ? ಆಲ್ರೆಡಿ ನೋ ದ ವಾಟ್ ಈಸ್ ದ ಮೀನಿಂಗ್ ಆಫ್ ರ್ಯಾಗ್. ರ್ಯಾಗ್ ಅಂದ್ರೇನು? ಬಟ್ಟೆ ಚಿಂದಿಯಾಗಿದೆ, ಹರಿದೋಗಿದೆ, ಅಲ್ಲಲ್ಲಿ ಕೊಳಕಾಗಿದೆ. She was old and ragged, ಹರಿದಿರುವಂತಹ ಬಟ್ಟೆಯನ್ನು ಧರಿಸಿದ್ದಾಳೆ. ಅಂಡ್ ಗ್ರೇ, ನೋಡೋದಕ್ಕೂ ಕೂಡ ಪೂರ್ತಿ ಡಲ್ ಆಗಿ ಕಾಣಿಸ್ತಾ ಇದ್ದಾಳೆ. ಅಂಡ್ ಬೆಂಟ್ ವಿತ್ ದ ಚಿಲ್ ಆಫ್ ದಿ ವಿಂಟರ್ಸ್ ಡೇ. ನೋಡಿ ಅದು ಯಾವ ಡೇ ಅಂತ ಹೇಳ್ತಾ ಇದ್ದಾರೆ? ದಟ್ ಈಸ್ ವಿಂಟರ್ಸ್ ಡೇ. ನಾವು 3 ಸೀಸನ್ಗಳನ್ನ ನೋಡ್ತೇವೆ, ವಿಂಟರ್ ಸೀಸನ್, ರೈನಿ ಸೀಸನ್ ಅಂಡ್ ಸಮ್ಮರ್ ಸೀಸನ್. ಹಾಗಾದ್ರೆ ವಿಂಟರ್ ಸೀಸನ್ ಅಂದ್ರೆ ಹೇಗಿರುತ್ತೆ? ಎಸ್, ಇಟ್ ಇಸ್ ಅ ಚಳಿಗಾಲ ಅಂತ ಹೇಳ್ತೇವೆ. ಚಳಿಗಾಲದಲ್ಲಿ ವಿವಾಹ ಅಂತ ಫ್ರೀಯಾಗಿ ಮೈಕೈಯಲ್ಲಿ ಬಿಟ್ಟು ಕುಂದಾಡ್ತೀರಾ? ಚಳಿಗಾಲದಲ್ಲಿ ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಮೈಯನ್ನು ನಾವು ಬಿಗಿಯಾಗಿ ಇಟ್ಕೊಳ್ತೇವಲ್ಲ, ಹಾಗಾದ್ರೆ ಅಂತಹ ಚಳಿಗಾಲದಲ್ಲಿ. ಅಂಡ್ ಬೆಂಟ್, ಬೆಂಟ್ ಅಂದ್ರೆ ಬೆಂಡದ ಪಾಸ್ಟ್ ಫಾರ್ಮ್, ಹೌದಾ? ಬೆಂಡ ಇದರ ಪಾಸ್ಟ್ ಫಾರ್ಮ್ ಏನೋ ಬೆಂಟ್. ಬೆನ್ನು ಏನಾಗಿದೆ? ಬಿಕಾಸ್ ಶಿ ವಾಸ್ ಅನ್ ಓಲ್ಡ್ ಏಜ್, ಓಲ್ಡ್ ಏಜ್ ಆಗಿರೋದ್ರಿಂದ ಅವಳ ಬೆನ್ನು ಬಾಗಿದೆ. ವಿತ್ ಚಿಲ್ ಆಫ್ ದಿ ವಿಂಟರ್ಸ್ ಡೇ, ಚಿಲ್ ಅಂದ್ರೇನು? ಅನ್ಪ್ಲೆಸೆಂಟ್ ಕೋಲ್ಡ್ ಅಂತ ಕರಿತೇವೆ. ಅಂದ್ರೆ ಚಳಿ ಬಹಳ ಇದೆ, ಹಿತವಾಗಿಲ್ಲ ಚಳಿ. ಬಿಸಿಲಿದ್ದಾಗ ಒಂಚೂರು ಗಾಳಿ ತಂಪಾಯ್ತಂದ್ರೆ ಆಹಾ ಅಂತೇವೆ ನಾವು. ಆದ್ರೆ ಇಲ್ಲಿರುವಂತ ಕೋಲ್ಡ್ ಎಂತದ್ದು? ವಿಂಟರ್ ಸೀಸನ್ ಕೋಲ್ಡ್. ಸೊ ದಟ್ ಈಸ್ ಅನ್ಪ್ಲೆಸೆಂಟ್ ಕೋಲ್ಡ್. ಅವಳ ಚಳಿಯಿಂದ ಬೆನ್ನು ಬಾಗಿದೆ, ಮೊದಲೇ ಏಜ್ ಆಗಿತ್ತು, ಚಳಿ ಇದೆ, ಹಾಗಾಗಿ ಮೈಯನ್ನ ಬಿಗಿಟ್ಕೊಂಡಿದ್ದಾಳೆ. ದ ಸ್ಟ್ರೀಟ್ ವಾಸ್ ವೆಟ್ ವಿತ್ ದ ರೀಸೆಂಟ್ ಸ್ನೋ. ನೋಡಿ ಅವಳು ಹೋಗ್ತಾ ಇರುವಂತ ಏರಿಯಾ ಚಳಿಯಿಂದಾಗಿ ಏನಾಗಿದೆ? ಅಲ್ಲಿ ಆಗತಾನೆ ಬಿದ್ದಿರುವಂತ ಸ್ನೋ, ಡ್ಯೂಸ್ಗಳು. ನೀವು ಮೇಲೆ ಇಬ್ಬನಿ ಕರೀತಿರುವ ಡ್ಯೂಸ್, ಸಣ್ಣ ಸಣ್ಣ ನೀರಿನ ಗುಳ್ಳೆಗಳಿರುತ್ತಲ್ಲ, ಆ ಇಬ್ಬನಿಯಿಂದ ಅಥವಾ ಡ್ಯೂಸ್ ಇಂದ ಆ ಇರುವ ಈ ರೋಡ್ ಏನಾಗಿದೆ? ವೆಟ್ ಆಗಿದೆ. ವೆಟ್ ಮೀನ್ಸ್ ಹಸಿಯಾಗಿರು. ವೆಟ್ ಆಪೋಸಿಟ್ ವರ್ಡ್ ಏನಾಗುತ್ತೆ? ವೆಟ್, ಎಸ್, ಡ್ರೈ, ಹೌದಲ್ವಾ? ವೆಟ್ ಮೀನ್ಸ್ ಹಸಿಯಾಗಿರೋದು, ಡ್ರೈ ಅಂದ್ರೆ ಒಣಗಿರೋದು. ಹಾಗಾದ್ರೆ ಆ ಸ್ಟ್ರೀಟ್ ಏನಾಗಿದೆ? ದ ಸ್ಟ್ರೀಟ್ ವಾಸ್ ಫುಲ್ ಆಫ್ ವೆಟ್ ವಿತ್ ದ ರೀಸೆಂಟ್ ಸ್ನೋ. ಯಾವುದರಿಂದ? ಆಗ ತಾನೇ ಬಿದ್ದಿರುವಂತಹ ಸ್ನೋಸ್ಗಳಿಂದ, ಡ್ಯೂಸ್ಗಳಿಂದ ರೋಡ್ ಪೂರ್ತಿಯಾಗಿ ಏನಾಗಿದೆ? ಹಸಿಯಾಗಿದೆ. ಅಂಡ್ ದ ವುಮನ್ಸ್ ಫೀಟ್ ವೇರ್ ಏಜ್ಡ್ ಅಂಡ್ ಸ್ಲೋ. ನೋಡಿ ಮೊದಲೇ ಏಜ್ ಆಗಿದೆ, ಹಾಗಾಗಿ ಆ ಹಸಿಯಾಗಿರುವಂತಹ ನೆಲದಲ್ಲಿ ಅಥವಾ ಆ ಒಂದು ಜಾಗದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಬಹಳ ನಿಧಾನಕ್ಕೆ ತನ್ನ ಕಾಲುಗಳನ್ನ ಊರಿ ನಿಧಾನಕ್ಕೆ ನಡೀತಿದ್ದಾರೆ. ನಾವು ಕೆಸರೋದ್ವಾ ನೀರಿಂದ ಇದ್ದಾಗ ಏನ್ ಮಾಡ್ತೇವೆ? ಜೋರಾಗಿ ರನ್ನಿಂಗ್ ರೇಸ್ ಮಾಡ್ತೇವಾ? ಇಲ್ಲಲ್ವಾ? ಬಹಳ ಸ್ಲೋ ಆಗಿ ತನ್ನ ಕಾಲುಗಳನ್ನ ಊರಿ ನಿಧಾನಕ್ಕೆ ಹೆಜ್ಜೆಗಳನ್ನ ಮುಂದೆ 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 ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ಅವಳ ಮಹಿಳೆ ಹೇಗಿದ್ದಾಳೆ? ಶಿ ವಾಸ್ ಅನ್ ಓಲ್ಡ್ ಏಜ್ and she has put on ragged clothes and she was looking so sad, and that was in winter season. Her back was bent and ರೀಸೆಂಟ್ ಆಗಿ ಬಿದ್ದಿರುವಂತಹ ಸ್ನೋಸ್ ಇಂದ ಅದು ಪೂರ್ತಿಯಾಗಿ ಏನಾಗಿದೆ? ವೆಟ್ ಆಗಿದೆ ರೋಡು. ಮತ್ತೆ ಅವಳು ಏಜ್ ಆಗಿರೋದ್ರಿಂದ ನಿಧಾನಕ್ಕೆ ತನ್ನ ಕಾಲುಗಳನ್ನು ಇಟ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ದೆನ್ ಮೂವ್ ಆನ್ ಟು ದಿ
second stanza. She stood at the crossing and waited long, alone, uncared for, amid the throng of human beings who passed her by, nor heeded the glance of her anxious eye. ನೋಡಿ ನೆಕ್ಸ್ಟ್ ಸ್ಟಾಂಜದಲ್ಲಿ she stood at the crossing and waited alone, uncared for, amid the throng of human beings who passed her by, nor heeded the glance of her anxious eye. ಫಸ್ಟ್ ಸ್ಟಾಂಜದಲ್ಲಿ ಅವಳು ಹೇಗಿದ್ಲು ಅಂತ ಆಯ್ತು. ಸೆಕೆಂಡ್ ಸ್ಟಾಂಜದಲ್ಲಿ she stood at the crossing. ಹಾಗಾದ್ರೆ ಏನಕ್ಕೋಸ್ಕರ ನಿಂತಿದ್ದಾಳೆ ಅವಳು? she has to cross the road. ರೋಡ್ ಅನ್ನ ಕ್ರಾಸ್ ಮಾಡೋದಕ್ಕೆ ನಿಂತಿದ್ದಾಳೆ. ಸ್ಟ್ಯಾಂಡ್ ಪಾಸ್ ಫಾರ್ಮ್ ಏನಾಗುತ್ತೆ? stood. she ಅಂದ್ರೆ ಯಾರು? ವುಮೆನ್, ಓಲ್ಡ್ ವುಮೆನ್. she stood at the crossing and waited long. ನೋಡಿ ಹಾಗಾದ್ರೆ ರೋಡ್ ಕ್ರಾಸ್ ಮಾಡೋದಕ್ಕೆ ನಿಂತಿದ್ದಾಳೆ. ಅವಳು ನಿಂತೇನು ಬಹಳ ಸ್ವಲ್ಪ ಟೈಮ್ ಆಗಿದೆಯಾ? ವೇಟೆಡ್ ಫಾರ್ ಎ ಲಾಂಗ್, ಬಹಳ ಹೊತ್ತಿನ ತನಕ ರೋಡನ್ನ ಕ್ರಾಸ್ ಮಾಡೋದಕ್ಕೆ ನಿಂತು ಕಾಯ್ತಾ ಇದ್ದಾಳೆ. ಬಟ್ ಶಿ ಕುಡಂಟ್, ಅವಳಿಗೆ ಏನ್ ಮಾಡ್ತಾ ಇಲ್ಲ, ಆ ರೋಡ್ ಅನ್ನ ಕ್ರಾಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಲೋನ್, ನೋಡಿ ಅವಳ ಜೊತೆ ಯಾರಿಲ್ಲ, ಏನಾಗಿದ್ದಾಳೆ? ಶಿ ವಾಸ್ ಸಿಂಗಲ್, ಶಿ ವಾಸ್ ಅಲೋನ್, ಒಂಟಿಯಾಗಿದ್ದಾಳೆ. ಅನ್ಕೇರ್ಡ್ ಫಾರ್, ಯಾರು ಕೂಡ ಅವಳನ್ನ ಏನ್ ಮಾಡ್ತಾ ಇಲ್ಲ, ಅವಳೊಬ್ಬಳೇ ನಿಂತಿದ್ದಾಳೆ ಅಂತ ಅವಳ ಕಡೆ ಯಾರು ಕೂಡ ಗಮನವನ್ನೇ ಕೊಡ್ತಾ ಇಲ್ಲ. ಇಲ್ಲಿ ಯಾರೋ ಒಬ್ಬ ಮಹಿಳೆ ನಿಂತಿದ್ದಾಳೆ, ರೋಡ್ ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಹಳ ತನಕ ಅವಳು ಕಾಯ್ತಾ ಇದ್ದಾಳೆ, ಯಾರಾದ್ರೂ ಹೆಲ್ಪ್ ಮಾಡಬೇಕು ಅನ್ನುವಂಥದ್ದನ್ನ ಯಾರು ಅವಳಿಗೆ ನೋಡ್ತಾ ಇಲ್ಲ. ಅಲೋನ್, ಅನ್ಕೇರ್ಡ್ ಫಾರ್, ಯಾರು ಕೂಡ ಅವಳನ್ನ ಕೇರ್ ಮಾಡ್ತಾ ಇಲ್ಲ. ಅಮಿಡ್ ದ ಥ್ರಾಂಗ್, ನೋಡಿ ಎಲ್ಲಿದ್ದಾಳೆ ಹಾಗಾದ್ರೆ ಅವಳು? ಅಮಿಡ್ ಮೀನ್ಸ್ ಇನ್ ದ ಮಿಡ್ಲ್ ಆಫ್, ಆ ಒಂದು ಥ್ರಾಂಗ್ ಅಲ್ಲಿ. ಥ್ರಾಂಗ್ ಅಂದ್ರೇನು? ಎಸ್, ಕ್ರೌಡ್, ಜನದಟ್ಟಣೆ ಅಥವಾ ಜನಸಂದಣಿಯ ಮಧ್ಯದಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕೆ ನಿಂತಿದ್ದಾಳೆ. ಆದ್ರೆ ನೋಬಡಿ ಕ್ಯಾನ್ ಕೇರ್ ಹರ್, ಅವಳ ಕಡೆ ಯಾರು ಕೂಡ ನೋಡ್ತಾ ಇಲ್ಲ, ಅವಳನ್ನ ಗಮನಿಸ್ತಾ ಇಲ್ಲ. ಅವರ ಮಧ್ಯನೇ, ಅಮಿಡಸ್ ಮೀನ್ಸ್ ಮಧ್ಯೆ, ಇನ್ ದ ಮಿಡ್ಲ್ ಆಫ್ ದಿ ರೋಡ್. ಶಿ ಹ್ಯಾಸ್ ಟು ಕ್ರಾಸ್ ದ ರೋಡ್ ಬಟ್ ನೋಬಡಿ ಕ್ಯಾನ್ ಕೇರ್ ಹರ್, ನೋಬಡಿ ಕ್ಯಾನ್ ಅಟೆನ್ಷನ್ ಹರ್, ಅವಳನ್ನ ಯಾರು ಕೂಡ ನೋಡ್ತಾ ಇಲ್ಲ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಎಸ್. ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಪಾಸ್ ಹರ್ ಬೈ, ನೋಡಿ ಹಾಗಾದ್ರೆ ಅವಳ ಹತ್ರನೇ ಪಾಸ್ ಆಗ್ತಾ ಇದ್ದಾರೆ, ಅಲ್ಲಿಂದನೇ ಮೂವ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಅವಳನ್ನ ಯಾರು ಕೂಡ ನೋಡ್ತಾ ಇಲ್ಲ. ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಪಾಸ್ಡ್ ಹರ್ ಬೈ, ನೋಡಿ ಅವಳ ಹತ್ರದಿಂದನೇ ಹೋಗ್ತಾ ಇದ್ದಾರೆ. ಬಟ್ ನೋಬಡಿ ಕ್ಯಾನ್ ಕೇರ್ ಹರ್, ಯಾರು ಕೂಡ ಅವಳನ್ನ ನೋಡ್ತಾ ಇಲ್ಲ. ನಾಟ್ ಹೀಡೆಡ್ ದ ಗ್ಲಾನ್ಸ್ ಫಾರ್ ಹರ್ ಆಂಕ್ಷಿಯಸ್ ಐಸ್, ಅಷ್ಟೇ ಅಲ್ಲ, ಅವಳನ್ನ ನೋಡೋದಷ್ಟೇ ಅಲ್ಲ, ಅವಳ ಆಂಕ್ಷಿಯಸ್ ಐಸ್, ಅವಳ ಕಣ್ಣಲ್ಲಿ ಏನ್ ಕಾಣ್ತಾ ಇದೆ? ಹೇಗಪ್ಪ ನಾನು ರೋಡ್ ಕ್ರಾಸ್ ಮಾಡೋದು? ಹೌ ಕ್ಯಾನ್ ಶಿ ಕ್ರಾಸ್ ದ ರೋಡ್? ಶಿ ಹ್ಯಾಸ್ ಟು ವರಿ, ಆ ಚಿಂತೆ ಅವಳ ಕಣ್ಣಲ್ಲಿ ಕಾಣ್ತಾ ಇದೆ. ಅವಳನ್ನೇ ನೋಡ್ತಾ ಇದ್ದಾರೆ, ಅವಳ ಕಣ್ಣುಗಳನ್ನ ನೋಡ್ತಾ ನೋಡಿ. ಅದರ ಪೊಯಿಟ್ ಹೇಳ್ತಾನೆ, ನಾಟ್ ಹೀಡೆಡ್, ನೋಬಡಿ, ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ, ಅವಳನ್ನು ಕೇರ್ ಮಾಡ್ತಾ ಇಲ್ಲ. ಅಂಡ್ ಅವಳ ಕಣ್ಣುಗಳಲ್ಲಿರುವಂತಹ ಚಿಂತೆಯನ್ನು, ಆಂಕ್ಷಿಯಸ್ನು, ವರಿಯನ್ನು ಕೂಡ ನೋಬಡಿ ಕ್ಯಾನ್ ಕೇರ್ ಹರ್. ಸೊ ನಾಟ್ ಹೀಡೆಡ್ ದ ಗ್ಲಾಸ್, ಗ್ಲಾಸ್ ಅಂದ್ರೆ ಅಬ್ಸರ್ವ್ ಮಾಡೋದು, ಅವಳ ಕಣ್ಣನ್ನು ಅಥವಾ ಅವಳನ್ನು ಯಾರು ಕೂಡ ಅಬ್ಸರ್ವ್ ಮಾಡ್ತಾ ಇಲ್ಲ. ಹರ್ ಆಂಕ್ಷಿಯಸ್ ಐಸ್, ಅವಳ ಕಣ್ಣುಗಳು ಹೇಗಿದೆ? ಹರ್ ಆಂಕ್ಷಿಯಸ್ ಐಸ್, ಕಣ್ಣುಗಳಲ್ಲಿ ಚಿಂತೆ ತುಂಬಿದೆ, ಹೇಗೆ ನಾನು ರೋಡ್ ಕ್ರಾಸ್ ಮಾಡಲಿ ಅಂತ. ಬಟ್ ನೋಬಡಿ ಕ್ಯಾನ್ ಅಬ್ಸರ್ವ್ ಹರ್, ನೋಬಡಿ ಕ್ಯಾನ್ ಗ್ಲಾನ್ಸ್ ಹರ್, ಯಾರು ಕೂಡ ಅವಳನ್ನ ಕೇರ್ ಮಾಡ್ತಾನೆ ಸುಮ್ಮನೆ ಹೋಗ್ತಾ ಇದ್ದಾರೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಎಸ್, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಟಾಂಜಾ. ಡೌನ್ ದ ಸ್ಟ್ರೀಟ್ ವಿತ್ laughter and shout, glad in the freedom of school let out, came the boys like a flock of sheep, hailing the snow piled white and deep. Next stanza. Down the street with laughter and shout, glad in the freedom of school let out, came the boys like a flock of sheep, hailing the snow piled white and deep. ನೋಡಿ, ಇಂತಹ ಕಂಡೀಷನ್ ಅಲ್ಲಿ ಈಗ ಅವಳು ರೋಡ್ ಕ್ರಾಸ್ ಮಾಡೋದಕ್ಕೆ ನಿಂತಿದ್ದಾಳೆ, ಯಾರು ಕೂಡ ಅವಳನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ. ಆ ಟೈಮಲ್ಲಿ ಡೌನ್ ದ ಸ್ಟ್ರೀಟ್, ಅಲ್ಲೇ ಮುಂದುವರೆದ ಭಾಗದಲ್ಲಿ, ಆ ಓಣಿಯ ಕೆಳಭಾಗದಲ್ಲಿ, ವಿತ್ ಲಾಫರ್ ಅಂಡ್ ಶೌಟ್, ಜೋರಾಗಿ ಕೂಗುತ್ತಾ ನಗ್ತಾ ಯಾರು ಬರ್ತಾ ಇದ್ದಾರೆ? ಗ್ಲಾಡ್ ಇನ್ ದ ಫ್ರೀಡಮ್ ಆಫ್ ಸ್ಕೂಲ್ ಲೆಟ್ ಔಟ್. ನೋಡಿ, ಸ್ಕೂಲ್ ಲೆಟ್ ಔಟ್ ಅಂದ್ರೇನು? ಸ್ಕೂಲ್ ಬಿಟ್ಟಾಗ, ಹೌದಾ? ನೀವು ಶಾಲೆ ಬಿಟ್ಟಾಗ 4:30 ಹೇಗೆ ಹೋಗ್ತೀರಾ? ಹೌದಾ? ಜೋರಾಗಿ ಕೂಗಾಡ್ತಾ ನಗಾಡ್ತಾ ಸ್ಕೂಲ್ ಬಿಟ್ಟು ಅಂದ್ಕೊಂಡು ಏನ್ ಮಾಡ್ತೀರಾ? ಕೂಗಾಡ್ಕೊಂಡು ಹೋಗ್ತಿರಲ್ವಾ? ಅಂತ ಸಮಯದಲ್ಲಿ ಸ್ಕೂಲ್ ಲೆಟ್ ಔಟ್ ಆಗಿದೆ ಅಂಡ್ ದೇ ಹ್ಯಾವ್ ಗೆಟ್ ಅ ಫ್ರೀಡಮ್. ಮಕ್ಕಳು ಹೇಗಿದ್ದಾರೆ? ಫ್ರೀಡಮ್ ಸಿಕ್ಕ ಹಾಗೆ ಕೂತ್ಕೊಂಡು ಹೋಗ್ತಾರಲ್ವಾ, ಸಂತೋಷದಿಂದ. ಗ್ಲಾಡ್ ಮೀನ್ಸ್ ಹ್ಯಾಪಿಲಿ. ದೇ ಹ್ಯಾವ್ ಹ್ಯಾಪಿಲಿ ಕ್ರೈಡ್ ವಿತ್ ದೇ ಹ್ಯಾವ್ ಟು ಸ್ಕೂಲ್ ಲೆಟ್ ಔಟ್. ಸ್ಕೂಲು ಬಿಟ್ಟು ಅನ್ನುವಂಥದ್ದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ರೆ. ಕೇಮ್ ದ ಬಾಯ್ಸ್ ಲೈಕ್ ಎ ಫ್ಲಾಕ್ ಆಫ್ ಶೀಪ್.
ಅಲ್ಲಿಂದ ಮಕ್ಕಳು ಹೇಗೆ ಬರ್ತಾ ಇದ್ದಾರೆ, ಲೈಕ್ ಎ ಫ್ಲಾಕ್ ಆಫ್ ಶೀಪ್. ಫ್ಲಾಕ್ ಆಫ್ ಶೀಪ್ಸ್ ಅಂದ್ರೇನು, ಕುರಿಗಳ ಹಿಂಡು. ಹೇಗೆ ಕುರಿಗಳನ್ನ ಬಿಟ್ಟಾಗ ಹಿಂಡು ಹೋಗುತ್ತೋ ಹಾಗೆ ಶಾಲೆ ಬಿಟ್ಟಾಗ ಮಕ್ಕಳು ಕುರಿಗಳ ಹಿಂಡಿನ ರೀತಿನಲ್ಲಿ ಹೊರಗಡೆ ಸಂತೋಷದಿಂದ ಹಾರಾಡ್ತಾ ಕೂಗಾಡ್ತಾ ಹೊರಗಡೆ ಬರ್ತಾ ಇದ್ದಾರೆ. ಹೇಗಿಂದ ಸ್ನೋ ಏನನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ, ಆಗ್ತಾನೆ ಅಲ್ಲಿ ವಿಂಟರ್ ಸೀಸನ್ ಆಗಿರೋದ್ರಿಂದ ಡ್ಯೂಸ್ಗಳು ಬಿದ್ದಿತ್ತಲ್ವಾ, ಆ ಡ್ಯೂಸ್ಗಳನ್ನ ವೆಲ್ಕಮ್ ಮಾಡೋ ರೀತಿಯಲ್ಲಿ ಫೈಲ್ಡ್ ವಿತ್ ಡೀಪ್ ವೈಟ್ ಅಂಡ್ ಡೀಪ್. ನೋಡಿ ಅಲ್ಲಿ ಅವ್ರು ಹೇಗೆ ಬರ್ತಾ ಇದ್ದಾರೆ, ಗುಂಪು ಗುಂಪಾಗಿ ಅವ್ರ ಗ್ರಾಮ ಮೇಲೆ ಒಬ್ರು ಏನ್ ಮಾಡ್ತಾ ಇದ್ದಾರೆ, ಶಾಲೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ನೀವು ಶಾಲೆ ಬಿಟ್ಟಾಗ ಬರುವಂತಹ ದೃಶ್ಯವನ್ನ ನೋಡಿದಿರಲ್ಲ, ಹೀಗೆ ಇರುತ್ತಲ್ಲ ವಿಂಟರ್ ಸೀಸನ್ ಅಲ್ಲಿ. ಸೊ ಅಂತಹ ದೃಶ್ಯವನ್ನ ಇಲ್ಲಿ ಪೋಯೆಟ್ ಹೇಳ್ತಾರೆ. ಡೌನ್ ದ ಸ್ಟ್ರೀಟ್ ವಿತ್ ಲಾಫರ್ ಅಂಡ್ ಶೌಟ್, glad in the freedom of shackle let out, school let out, came the boys like a flock of sheep, hearing the snow piled white and deep. ಹಾಗಾದ್ರೆ ಅಲ್ಲಿ ಮಕ್ಕಳು ಆ ರೀತಿ ಬಂದರು. ಸೊ ಫಸ್ಟ್, ಸೆಕೆಂಡ್ ಸ್ಟಾಂಜಾ ಅಂಡ್ ಥರ್ಡ್ ಸ್ಟಾಂಜಾನ ಓದ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳನ್ನು ಬರ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ once again we will meet with the next remaining part of the